ಅಲ್ಲ ಸೊ ನಾನು ಜಸ್ಟ್ ನೋಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಎಲ್ಲನೂ ಡಾಟ್ ಮೈನಸ್ ಮಾಡ್ಕೊಳ್ಳೋಣ. ಡಾಟ್ ಮೈನಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ತೆಗಿಬೇಕು ಅಂತ. ಬೇಗ ಹಾಫ್ ಇಂಚ್ ಬರ್ತದೆ. ಡಾಟಾ ಡಾಟಾ ನಮ್ಮದು ಫ್ರಂಟಿಂದ ಬ್ಯಾಕಿಂದ ಫ್ರಂಟ್ ಇದು ಹಾಫೇ ತೊಗೊಂಬೋದಿತ್ತು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀರಲ್ಲ. ಟೇಪ್ ಕೊಡಿ ಸ್ವಲ್ಪ. ಸೊ ಮೊದಲಿಗೆ ಡಾಟ್ ಎಲ್ಲ ಮೈನಸ್ ಮಾಡಬೇಡಿ, ಡ್ರಾಯಿಂಗ್ ಬರೆಯೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಅಪೆಕ್ಸ್ ಎಷ್ಟು ತೊಗೊಂಡಿದ್ದಾರೆ? ನೋಡಿ, 3/4 ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಅಷ್ಟೊಂದು ಬೇಡ. ನಮಗೆ ಇದು ಜಾಸ್ತಿ ಕಾಣಿಸ್ಬೇಕು ರೌಂಡ್. ಓಕೆ, ಹಂಗಾಗಿ ಅಪೆಕ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲ ಒಂದು 1/2 ಇಂಚ್ ಕಡಿಮೆ ತೊಗೊಳ್ಳಿ. ಓಕೆ. ಸೊ ಈ ಶೇಪು ನಿಮ್ಮಿಷ್ಟ, ಯಾವುದಾದ್ರೂ ತೊಗೋಬೋದು. ಇಲ್ಲಿ ಈ ಶೇಪೇ ತೊಗೊಳ್ಳಿ. ನಾನು ಏನು ಕೊಟ್ಟಿದ್ದೀನಲ್ಲ ಇದನ್ನೇ ತೊಗೊಳ್ಳಿ. ಸೊ ಇದು 3 ಇಂಚ್ ತೊಗೊಳ್ಳಿ. ಇಲ್ಲಿ ಕೋಟು ಸ್ಲೀವ್ಲೆಸ್ ಮಾಡ್ತೀರಾ ಅಂದರೆ ಇನ್ನೊಂದು ಅರ್ಧ ಇಂಚು ಡೌನ್ ಹೋಗ್ಬೋದು. ಇನ್ ಕೇಸ್ ಸ್ಲೀವ್ ಆಗ್ತಿರೋದ್ರಿಂದ ಅಷ್ಟೇ ಮೇಲೇನೇ ಇರಲಿ. ಇದು ಚೆಂದ. ವೇಸ್ಟ್ ಚೆಕ್ ಮಾಡಿಕೊಂಡು ಇದನ್ನು ಅಂಟಿಸ್ಕೊಬೇಕು. ವೇಸ್ಟ್ ಎಷ್ಟಿದೆ? ಓಕೆ, ಇದು ನಿಮ್ಮ ಕೋಟ್. ಇವಾಗ ಇದು ಓಪನಲ್ಲಿ ತೊಗೊಳ್ಳಿ. 0.5 ಎಕ್ಸ್ಟ್ರಾ ಆ್ಯಡ್ ಮಾಡಿ. ಉಪ್ಪಟ್ಟಿ ಐಪಟ್ಟಿಗೆ ಇದು ಮ್ಯಾಚ್ ಆಗುತ್ತೆ. ಈ ಥರ ಬರುತ್ತೆ ಕೋಟ್.